2026ರ ಮೇ ತಿಂಗಳಿನಲ್ಲಿ ಧನು ರಾಶಿಯವರಿಗೆ ಗುರುಗ್ರಹದ ಶುಭ ದೃಷ್ಟಿಯಿಂದಾಗಿ ಜ್ಞಾನ ಮತ್ತು ಸಮೃದ್ಧಿಯ ಕಾಲವಾಗಿರಲಿದೆ. ಈ ತಿಂಗಳ ನಿಮ್ಮ ಸಂಪೂರ್ಣ ಒಳ್ಳೆಯದು ಮತ್ತು ಕೆಟ್ಟದು ವಿವರಗಳು ಇಲ್ಲಿವೆ. ಶುಭ ಫಲಗಳು ದ ಗುಡ್. ಭಾಗ್ಯೋದಯ ಮತ್ತು ಯಶಸ್ಸು. ನಿಮ್ಮ ರಾಶ್ಯಾಧಿಪತಿ ಗುರುವಿನ ಅನುಗ್ರಹದಿಂದಾಗಿ ಅದೃಷ್ಟವು ನಿಮ್ಮ ಕೈ ಹಿಡಿಯಲಿದೆ. ಸ್ಥಗಿತಗೊಂಡಿದ್ದ ಕೆಲಸಗಳು ಪುನರಾರಂಭಗೊಳ್ಳಲಿವೆ. ಉನ್ನತ ಶಿಕ್ಷಣ ಮತ್ತು ಜ್ಞಾನ. ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧಕರಿಗೆ ಈ ತಿಂಗಳು ಅತ್ಯಂತ ಫಲಪ್ರದವಾಗಿದೆ. ವಿದೇಶ ಪ್ರಯಾಣ ಅಥವಾ ಉನ್ನತ ವ್ಯಾಸಂಗಕ್ಕೆ ಹಾದ ಸುಗಮವಾಗಲಿದೆ. ಆರ್ಥಿಕ ಲಾಭ. ಹಣಕಾಸಿನ ಹರಿವು ಉತ್ತಮವಾಗಿರಲಿದ್ದು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಸಾಧ್ಯತೆಯಿದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು. ಸಂತಾನ ಮತ್ತು ಕುಟುಂಬ. ಮನೆಯಲ್ಲಿ ಸಂತೋಷದ ವಾತಾವರಣವಿರಲಿದೆ. ಸಂತಾನ ಅಪೇಕ್ಷಿತರಿಗೆ ಶುಭವಾರ್ತೆ ಸಿಗುವ ಸಾಧ್ಯತೆಯಿದೆ. ಅಶುಭ ಫಲಗಳು. ದ ಬ್ಯಾಡ್. ಬದ್ಧತೆಯ ಕೊರತೆ. ಒಂದೇ ಬಾರಿಗೆ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವುದರಿಂದ ಯಾವುದನ್ನೂ ಸರಿಯಾಗಿ ಮುಗಿಸಲು ಸಾಧ್ಯವಾಗದೆ ಮಾನಸಿಕ ಒತ್ತಡ ಉಂಟಾಗಬಹುದು. ಆರೋಗ್ಯದ ಮೇಲೆ ಗಮನವಿರಲಿ. ಲಿವರ್ ಅಥವಾ ಕೊಲೆಸ್ಟ್ರಾಲ್ ಸಂಬಂಧಿತ ಸಮಸ್ಯೆ ಇರುವವರು ಆಹಾರದ ಬಗ್ಗೆ ಜಾಗರೂಕರಾಗಿರಬೇಕು. ಅತಿಯಾದ ಸಿಹಿ ಪದಾರ್ಥಗಳ ಸೇವನೆ ಬೇಡ. ಪ್ರಯಾಣದಲ್ಲಿ ಅಡಚಣೆ. ದೂರದ ಪ್ರಯಾಣದ ಸಮಯದಲ್ಲಿ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಎಚ್ಚರವಿರಲಿ. ಪ್ರಯಾಣದ ಯೋಜನೆಗಳು ಕೊನೆಯ ಕ್ಷಣದಲ್ಲಿ ಬದಲಾಗಬಹುದು. ಖರ್ಚುಗಳ ಮೇಲೆ ನಿಯಂತ್ರಣ. ಶುಭ ಕಾರ್ಯಗಳಿಗಾಗಿ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹೆಚ್ಚಿನ ಹಣ ವ್ಯಯವಾಗುವ ಸಂಭವವಿದೆ. ಮಾಸಿಕ ಸಾರಾಂಶ. ಮಂತ್ಲಿ ಸಮ್ಮರಿ. ಕ್ಷೇತ್ರ, ಸ್ಥಿತಿ, ಸಲಹೆ. ಧನಲಾಭ ಅತ್ಯುತ್ತಮ. ಹೂಡಿಕೆ ಮಾಡಲು ಇದು ಸಕಾಲ. ಆರೋಗ್ಯ ಸಾಧಾರಣ. ಪ್ರತಿದಿನ ವ್ಯಾಯಾಮ ಅವಶ್ಯಕ. ಪ್ರೀತಿ ಅಥವಾ ವಿವಾಹ ಶುಭ. ಕುಟುಂಬದ ಹಿರಿಯರ ಸಮ್ಮತಿ ಸಿಗಲಿದೆ. ವ್ಯವಹಾರ ಪ್ರಗತಿ. ಹೊಸ ಪಾಲುದಾರಿಕೆ ಲಾಭ ತರಲಿದೆ. ಪರಿಹಾರಗಳು. ರೆಮಿಡೀಸ್. ಗುರುವಾರಗಳಂದು ದಕ್ಷಿಣಾಮೂರ್ತಿ ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ. ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅಥವಾ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ದಾನ ಮಾಡುವುದು ಉತ್ತಮ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ದಿನನಿತ್ಯ ಜಪಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ನಿರಂತರ ಬೆಂಬಲಕ್ಕಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ನಿರಂತರ ಮಾಹಿತಿಗಾಗಿ ನಮ್ಮ ಡೈನಮಿಕ್ ಲಿಂಕ್ಸ್ಗಳನ್ನು ಫಾಲೋ ಮಾಡಿ. ಧನ್ಯವಾದಗಳು.